ದಾಂಡೇಲಿ ತಾಲೂಕಿನೆಲ್ಲೆಡೆ ಚೌತಿ ಸಂಭ್ರಮ. ವರ್ಷಕ್ಕೊಮ್ಮೆ ಬರುವ ಸಂಭ್ರಮ ಸಡಗರದ ಹಬ್ಬವಾದ ಚೌತಿ ಹಬ್ಬದ ಸಂಭ್ರಮವು ದಾಂಡೇಲಿ ತಾಲೂಕಿನೆಲ್ಲೆಡೆ ಮನೆ ಮಾಡಿದೆ. ಎಲ್ಲ ಧರ್ಮೀಯರು ಪರಸ್ಪರ ಸೌಹಾರ್ದತೆಯಿಂದ ಆಚರಿಸುವ ಸಂಭ್ರಮದ ಹಾಗೂ ಅತ್ಯಂತ ಪ್ರೀತಿಯ ಈ ಚೌತಿ ಹಬ್ಬದ ವೈಭವವನ್ನು ನೋಡಲು ದಾಂಡೇಲಿಗೆ ಬರಲೇಬೇಕು. ಇಡೀ ದಾಂಡೇಲಿಯೇ ಜಾತಿ ಮತ ಭೇದ ಭಾವ ಮರೆತು ಸರ್ವರು ಒಂದಾಗಿ ಶ್ರೀ ಗಣೇಶೋತ್ಸವ ಆಚರಿಸುವ ಪರ್ಯಂತೂ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂತಿದೆ. ಈ ಬಾರಿ ದಾಂಡೇಲಿ ನಗರದಲ್ಲಿ 51 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಅಂಬಿಕಾನಗರ ಸೇರಿದಂತೆ 32 ಹೀಗೆ ಒಟ್ಟು 83 ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಶ್ರೀ ಗಣೇಶನನ್ನು ಇಂದು ಬುಧವಾರ ಪ್ರತಿಷ್ಠಾಪನೆ ಮಾಡಿದೆ. ಅದ್ಧೂರಿ ಮೆರವಣಿಗೆಯ ಮೂಲಕ ಶ್ರದ್ಧಾ ಭಕ್ತಿಯಿಂದ ಗಣಪನನ್ನು ಆಯಾಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ತಮ್ಮ ತಮ್ಮ ಗಣೇಶನ ಮಂಟಪಕ್ಕೆ ಬುಧವಾರ ಮಧ್ಯಾಹ್ನ 1 ಗಂಟೆಯ ಒಳಗಡೆ ಬರಮಾಡಿಕೊಂಡಿವೆ. ನಗರದ ಒಟ್ಟು 51 ಕಡೆಗಳಲ್ಲಿ ಸ್ಥಳೀಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಿದೆ. ದಾಂಡೇಲಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಒಟ್ಟು 32 ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಗಣಪನ ಪ್ರತಿಷ್ಠಾಪನೆಯ ಮೂಲಕ ಚಾಲನೆಯನ್ನು ನೀಡಲಾಗಿದೆ. ಬುಧವಾರದಿಂದ ಮುಂದಿನ 11 ದಿನಗಳವರೆಗೆ ಗಣೇಶನ ಆಚರಣೆ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು, ದಾಂಡೇಲಿ ನಗರದಲ್ಲಿ ಚೌತಿಯ 2ನೇ ದಿನ 2, 5ನೇ ದಿನ 18, 7ನೇ ದಿನ 8, 9ನೇ ದಿನ 6, 11ನೇ ದಿನ 17 ಕಡೆಗಳ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಡಿ ಆರಾಧಿಸಲ್ಪಟ್ಟ ಶ್ರೀ ಗಣೇಶನ ಭವ್ಯ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ದಾಂಡೇಲಿಯ ಗ್ರಾಮೀಣ ಭಾಗದಲ್ಲಿ ಅಂಬಿಕಾನಗರ ಸೇರಿದಂತೆ ಚೌತಿಯ 5ನೇ ದಿನ 11, 7ನೇ ದಿನ 9, 9ನೆಯ ದಿನ 4 ಮತ್ತು 11ನೆಯ ದಿನ 8 ಕಡೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಪೂಜಿಸಲ್ಪಟ್ಟಿರುವ ಶ್ರೀ ಗಣೇಶನ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ನೇತೃತ್ವದಲ್ಲಿ ಗಣೇಶೋತ್ಸವ ಒಂದೆಡೆಯಾದರೆ, ಇತ್ತ ತಾಲೂಕಿನ ಬಹುತೇಕ ಹಿಂದೂ ಧರ್ಮ ಬಾಂಧವರ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಬುಧವಾರ ಎಲ್ಲೆಡೆ ಗಣಪತಿ ಬೊಪ್ಪ ಮೌರ್ಯ ಎಂಬ ಜೈಕಾರದ ಘೋಷಣೆಗಳು ಮೊಳಗಿವೆ. ಇನ್ನೇನಿದ್ದರೂ ದಾಂಡೇಲಿ ತಾಲೂಕಿನೆಲ್ಲೆಡೆ ಇಂದಿನಿಂದ 11 ದಿನಗಳವರೆಗೆ ಗಣಪನದ್ದೇ ಹವಾ. ಏನಂತೀರಾ?